ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣத்தின் ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಇದು ನಾರ್ತ್ ಸೈಡಿಂದ ಕೆಲವು ಲೇಡೀಸ್ ಬಂದಿದ್ದಾರೆ ಅಂದರೆ ಯಾಕೆ ಅಂದರೆ ಇದು ಈ ಏಪ್ರಿಲ್ ಮೇ ಈ 2 ತಿಂಗಳೊಳಗಡೆ ಕೆಲವು ಮಕ್ಕಳನ್ನು ಹೆಂಗಾದ್ರೂ ಕಳ್ಳತನ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ನಾರ್ತ್ ಸೈಡಿಂದ ಬಂದಿದ್ದಾರೆ ಅಂತೆ. ಸೊ ಅವ್ರಿಗೋಸ್ಕರ ಆ ಕಾರ್ಯಗಳೆಲ್ಲ ನಡೆಬಾರದು. ಇದನ್ನು ನಡೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಂಚೆ ದೇವರ ವಾಕ್ಯವನ್ನು ನಾವು ಓದೋಣ. ದೇವರ ವಾಕ್ಯ ಏನು ಕೇಳ್ತಿದೆ ಅಂದರೆ, ಎಲ್ಲಕ್ಕಿಂತ ಮೊದಲು ಎಲ್ಲ ಜನರಿಗಾಗಿ ಪ್ರಾರ್ಥನೆಯನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕು. ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ದೇವರು ಕೇಳಿದ್ದಾರೆ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಒಳ್ಳೆಯದು, ಮೆಚ್ಚುಗೆಯಾಗಿದೆ. ನಾವು ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಸತ್ಯದ ಮಾರ್ಗದಲ್ಲಿ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ನಾವು ದೇವರ ಚಿತ್ತವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಎಲ್ಲ ಮನುಷ್ಯರನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡಬೇಕು. ಇವತ್ತು 3 ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಒಂದು, ಈ ನಾರ್ತ್ ಸೈಡಿಂದ ಕೆಲವು ಲೇಡೀಸ್ ಬಂದಿದ್ದಾರೆ. ಅವರ ಪರಿಸ್ಥಿತಿ ಏನಿದೋ ಗೊತ್ತಿರಲ್ಲ. ನನಗೆ ಅದನ್ನು ಕೇಳುವಾಗ ಹಿಂಗೆಲ್ಲ ಇರ್ತಾರಾ ಅಂತ ನನಗೆ ಅನಿಸಿತು. ಯಾರಾದರೂ ಅವರನ್ನು ನಿರ್ಬಂಧನೆ ಮಾಡಿರ್ಬೋದು. ನೀವು ಹಿಂಗೆ ಮಾಡಬೇಕು, ಖಂಡಿತ ಇಷ್ಟು ಮಕ್ಕಳನ್ನು ನೀವು ಕರ್ಕೊಂಡು ಬರಬೇಕು ಅಂತ ಯಾರಾದರೂ ಅವರನ್ನು ನಿರ್ಬಂಧಿಸಿರಬೇಕು. ಇಲ್ಲಾಂದರೆ ಅವರ ಸ್ಥಿತಿ ಹಂಗಿರ್ಬೋದು. ಅವರ ಮನಸ್ಸನ್ನು ಯಾರೋ ಅವ್ರ ಮನಸ್ಸನ್ನು ಯಾರೋ ಹಂಗೆ ಮಾರ್ಪಡಿಸಿರ್ತಾರೆ. ಇದ್ರೆ ಅವರು ಒಂದು ತಾಯಿಯಾಗಿರ್ಬೋದು, ಒಂದು ಹೆಣ್ಣಲ್ವಾ, ಯಾಕೆ ಅವರಿಗೆ ಅಂದ ಪರಿಸ್ಥಿತಿ ಬಂದಿದೆ. ಒಂದು ಡಿಸೈಡ್ ಮಾಡಿಕೊಂಡು ಬಂದಿದ್ದಾರೆ ಅಂತೆ. ಒಂದು 5 ಜನರಾவது ಒಬ್ಬರು 5 ಮಕ್ಕಳನ್ನು ಹಿಡಿಬೇಕಂತೆ. ಅದು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಅಂತೆ. ಸೊ ನಾವು ತುಂಬ ಜವಾಬ್ದಾರಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ನೋಡುವಾಗ ನನಗೆ ಒಂದು ಆಸೆ. ಏನು ಆಸೆ ಅಂದರೆ, ಇವರೆಲ್ಲ ಒಂದು ಮಕ್ಕಳನ್ನು ಕರ್ಕೊಂಡು ಹೋಗಿ ಏನಾದ್ರು ಮಾಡಬೇಕು ಅಂತ ಇಟ್ಟಿದ್ದಾರಲ್ವ. ನಾವು ಒಂದು ಮಕ್ಕಳನ್ನು ಹಿಡಿಬೇಕು. ಈ ವರ್ಷ ಏಪ್ರಿಲ್ ಮೇನಲ್ಲಿ ಹೆಂಗಾದರೂ VBS ಮಾಡಬೇಕು ಅಂತ ನನಗೆ ಒಂದು ಬಯಕೆ, ಒಂದು ಆಸೆ. ಇವರೇ ಹಿಂಗೆ ಮಾಡುವಾಗ ನಾವು ಯಾಕೆ ಮಾಡಬಾರದು? ನಾವು ಈಗ ಹಿಂಗಾದರೂ ಈ ವರ್ಷ ಈ ಏಪ್ರಿಲ್ ಮೇನಲ್ಲಿ VBS ಮಾಡಬೇಕು ಅಂತ ನನಗೆ ಒಂದು ಆಸೆ ಬಂದಿದೆ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನೊಂದು ಕಾರ್ಯ ಏನಂದರೆ, ಈ ಕಮ್ಮಿಂಗ್ ಸ್ಯಾಟರ್ಡೇ ಸಂಡೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಸಮಾಧಾನ ಕೊಡುಗೆ ಇದೆ. ಮೋಹನ್ ಸಿ ಲಾಸರಸ್ ಅವರು ಜೀಸಸ್ ರಿಡೀಮ್ಸಿಂದ ಅವರ ಟೀಮ್ ಎಲ್ಲ ಬರ್ತಾ ಇದ್ದಾರೆ. 2 ದಿನ ಸಂಜೆ 5:30ಯಿಂದ ಆ ಪ್ರಾರ್ಥನೆ ಕೊಡುಗೆ ಸ್ಟಾರ್ಟ್ ಆಗುತ್ತೆ. ಆ ಪ್ರಾರ್ಥನೆಗಾಗಿ ಮತ್ತು ಇನ್ನೊಂದು ಏನಂದರೆ, ನಾವು ಕೊನೆಯದಾಗಿ ನಾವು ನೋಡಿದಲ್ವ, ಮಕ್ಕಳು ಎಕ್ಸಾಮ್ ಬರೆಯುವ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದಲ್ವ. ಅಲ್ಲಿ ಕರ್ನಾಟಕ ಸ್ಟೇಟ್ನಲ್ಲಿ ಯಾದಗಿರಿ ಮತ್ತು ರಾಯಚೂರು ಈ ಡಿಸ್ಟ್ರಿಕ್ಟಲ್ಲಿ ಇರುವ ಮಕ್ಕಳು ಓದೋದ್ರಲ್ಲಿ ತುಂಬ ಪೂರಾಗಿದ್ದಾರೆ. ಹೈಸ್ಕೂಲ್ಗೆ ಕಳಿಸೋದಿಲ್ಲ ಮಕ್ಕಳನ್ನು, ಹೈಸ್ಕೂಲ್ಗೆ ಕಾಲೇಜಿಗೆ ಕಳಿಸೋದಿಲ್ಲ. ಹಂಗೆಲ್ಲ ಇವತ್ತು ಇದ್ದಾರೆ. ಸೊ ಈ 3 ಕಾರ್ಯಗಾಗಿ ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಒಂದು, ಈ ನಾರ್ತ್ ಸೈಡಿಂದ ಬೆಂಗಳೂರಿಗೆ ಬಂದಿದ್ದಾರಲ್ವ, ಮಕ್ಕಳನ್ನು ಹಿಡಿಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು ಏನು ಪ್ರಯತ್ನ ಮಾಡಿದ್ರು ದೇವರು ಎಲ್ಲವನ್ನು ಒಂದು ಕುರುಟಾಟ ಅಂತ ಕನ್ನಡದಲ್ಲಿ ಹೆಂಗೆ ಹೇಳೋದಂತ ಗೊತ್ತಿರಲ್ಲ, ಕುರುಟಾಟ ಮಾಡಬೇಕು. ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ಒಂಥರ ಪೈತ್ಯವಾಗಿರಬೇಕು. ಒಂದು ಸ್ಕೆಚ್ ಹಾಕಿರ್ತಾರಲ್ವ, ಅದೆಲ್ಲ ಏನಿಲ್ಲದೆ ಆಗಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಅವರು ರಕ್ಷಣೆ ಹೊಂದಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ನಮ್ಮ ಬೆಂಗಳೂರಿನಲ್ಲಿ ಈ ಸ್ಯಾಟರ್ಡೇ ಸಂಡೇ ನಡೆಯಲಿರುವ ಸಮಾಧಾನ ಕೊಡುಗೆಯಾಗಿ ಪ್ರಾರ್ಥನೆ ಮಾಡೋಣ. 3ನೇ ವಿಷಯ, ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿರುವ ಯಾದಗಿರಿ ರಾಯಚೂರು
ಇದರಲ್ಲಿ ಓದುವ ಮಕ್ಕಳು ಈ ವರ್ಷ ಹೆಂಗಾದ್ರೂ ಖಂಡಿತ ಅವರು SSLC ಎಕ್ಸಾಮ್ ಬರೆಯಲೇಬೇಕು. ಯಾವ ಮಕ್ಕಳು ಆಬ್ಸೆಂಟ್ ಆಗಬಾರದು. ಆಮೇಲೆ ಅಲ್ಲಿರುವ ಜನರಿಗೆ ಮಕ್ಕಳನ್ನು ಓದಿಸ್ಬೇಕು, ಹೈಸ್ಕೂಲ್ಗೆ ಕಳಿಸ್ಬೇಕು ಅಂದ ಒಂದು ಯೋಚನೆ ಬರಬೇಕು. ಎಲ್ಲ ಸ್ಥಿತಿಗಳನ್ನು ಅವರ ಸ್ಥಿತಿಗಳೆಲ್ಲ ಮಾರ್ಪಡಿಸ್ಬೇಕು. ಮಕ್ಕಳ ಎಕ್ಸಾಮ್ಗೆ ಖಂಡಿತ ಅಟೆಂಡ್ ಆಗಬೇಕು. ಈ ವರ್ಷ ನಮ್ಮ ಕರ್ನಾಟಕ ಒಳ್ಳೆ ರಿಸಲ್ಟ್ ತರಬೇಕು. ಲಾಸ್ಟ್ ಇಯರ್ 8 ಲ್ಯಾಕ್ ಜನರು ಬರೆದಿದ್ದಾರೆ, ಅದರಲ್ಲಿ 5 ಲ್ಯಾಕ್ ಪಾಸ್ ಆಗಿದ್ದಾರೆ. ತುಂಬ ಕಡಿಮೆ ಆಯ್ತಲ್ವಾ? ಸೊ ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡೋಣ. ಮತ್ತೆ ಕೇಳ್ತೇನೆ, 3 ಕಾರ್ಯಕ್ಕಾಗಿ ಒಂದು ನಾರ್ತ್ ಸೈಡಿಂದ ಬೆಂಗಳೂರಿಗೆ ಕಾಲಿಟ್ಟಿರುವ ಮಕ್ಕಳನ್ನು ಕಳ್ಳತನ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ಕಾಲಿಟ್ಟಿರುವ ಹೆಂಗಸರು, ಲೇಡೀಸ್ಗಳು, ಅವರು ಯಾರಾಗಿದ್ರೂ ನಾವು ಅವರನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡೋಣ. ಅವರು ಹೆಂಗಾದ್ರೂ ರಕ್ಷಣೆ ಹೊಂದಬೇಕು. ನಮ್ಮ ಬೆಂಗಳೂರು ಪಟ್ಟಣದಿಂದ ಈ ಏಪ್ರಿಲ್ ಮೇನಲ್ಲಿ ಯಾವ ಮಕ್ಕಳು ಕರ್ಕೊಂಡು ಹೋಗ್ಬಾರದು. ಅವರು ಎಲ್ಲ ಮಕ್ಕಳು ಸೇಫಾಗಿರಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನೊಂದು, ಬೆಂಗಳೂರಿನಲ್ಲಿ ನಡೆಯುವ ಸಮಾಧಾನ ಕೂಡುಗೆ 2 ದಿನ ಆ ಕೂಡುಗೆಗಾಗಿ ಅಲ್ಲಿ ಬರುವ ಜನರಿಗಾಗಿ, ಸೇವಕರಿಗಾಗಿ, ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಒಂದು ಆಶೀರ್ವಾದವಾಗಿರಬೇಕು. ಅದಕ್ಕೋಸ್ಕರ ಮತ್ತು ಯಾದಗಿರಿ, ರಾಯಚೂರು ಈ 2 ಸ್ಟ್ರಿಕ್ಟ್ನಲ್ಲಿ ಇರುವ ಓದುವ ಎಲ್ಲ ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ಅವರಿಗೆ ಬೇಕಾಗಿರುವ ಜ್ಞಾನ, ಬುದ್ಧಿ, ವಿವೇಕ, ಆರೋಗ್ಯವನ್ನು ದೇವರು ಕೊಡಬೇಕು. ಈ ಕಾರ್ಯಗಳು ನಡೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಒಳ್ಳೆ ದೇವರೇ, ಅಪ್ಪ ಯೇಸುವೆ, ಸ್ತೋತ್ರಂ 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 ಸ್ತೋತ್ರಂ. நல்லவரே, வல்லவரே, கிருபையுள்ளவரே, இரக்கமுள்ளவரே, தயவுள்ளவரே, ஒருவராய் பெரிய அதிசயங்களை செய்கிறவரே, நேற்று இன்று என்று மாறாதவரே, எங்கள் கண்மலையை, எங்கள் கோட்டையை நாங்கள் நம்பியிருக்கிறவரே, எங்கள் துருகமே, எங்கள் உயர்ந்த அடைக்கலமே. ಅಪ್ಪ ಈ ಸಮಯದಲ್ಲಿ ಅಪ್ಪ ಯೇಸುವೆ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರಂ ಸ್ತೋತ್ರ ಏಸಪ್ಪ. ಈ ಏಪ್ರಿಲ್ ಮೇನಲ್ಲಿ ಏಸಪ್ಪ ಸ್ತೋತ್ರ, ಕೆಲವು ಮಕ್ಕಳನ್ನು ಹೆಂಗಾದರೂ ಏಸಪ್ಪ ಕಳ್ಳತನ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಬೆಂಗಳೂರು ಪಟ್ಟಣಕ್ಕೆ ಅಪ್ಪ ಯೇಸುವೆ ಕಾಲಿಟ್ಟಿರುವ ಯೇಸುವೆ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಹೆಂಗಸರನ್ನು ಏಸಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೀವಿ ದೇವರೇ. ಯಾರ್ಯಾರು ಏಸಪ್ಪ ಸ್ತೋತ್ರ ಅಪ್ಪ ಯಾವ್ಯಾವ ಜಾಗದಲ್ಲಿ ಅಪ್ಪ ಯಾವ್ಯಾವ ಮಕ್ಕಳನ್ನು ನೋಟ ಮಾಡ್ಕೊಂಡಿದ್ದಾರೋ ಯೇಸುವೆ, ಸ್ತೋತ್ರ ಏಸಪ್ಪ. ಅವರ ಸ್ಥಿತಿ ಎಲ್ಲ ನೀವು ಬದಲಾವಣೆ ಮಾಡಬೇಕು ಏಸಪ್ಪ ಸ್ತೋತ್ರ. ಆ ಯೋಚನೆಗಳಿಂದ அப்பா இயேசுவே அவருக்கு ஏசப்பா ஸ்தோத்திரம் அது எல்லாம் நீங்கள் அப்பா பைத்தியமாக போக பண்ணுங்க ஏசப்பா ஸ்தோத்திரம் ஏசப்பா ஸ்தோத்திரம் ஏசப்பா. எங்களுடைய பெங்களூர் பட்டணத்திலிருந்து ஒரு பிள்ளைங்க கூட இந்த வருஷத்தில் காணாமல் போகக்கூடாது ஏசப்பா ஸ்தோத்திரம் ஏசப்பா. எல்லா பிள்ளைகளையும் அப்பா நீங்கள் பாதுகாத்து கொள்ளுங்க ஏசப்பா. அப்பா நீங்கள் பாதுகாத்து கொள்ளுங்க ஏசப்பா. என்ன பிளான் போட்டாலும் ஏசப்பா, எந்த பிள்ளைகள் எங்கே விளையாடி கொண்டு இருக்கிறாங்க, இந்த பிள்ளைகள் இங்கே வராங்க, இந்த பிள்ளைகள் இந்த இடத்துக்கு டெய்லி வராங்கன்னு சொல்லி அவங்க எந்தெந்த பிள்ளைகளை குறித்து கண்ணு வைத்திருக்கிறாங்களோ ஏசப்பா, அது எல்லாம் அவங்களுக்கு பைத்தியமாக போகணும், குருட்டாட்டம் பண்ண வைங்க ஏசப்பா. அப்பா இயேசுவே ஸ்தோத்திரம் ஸ்தோத்திரம் ஏசப்பா. அப்படிப்பட்டவங்களுடைய நிலைமை என்னவோ இயேசுவே ஸ்தோத்திரம் ஏசப்பா. எதுக்காக ஏசப்பா ஸ்தோத்திரம் ஏசப்பா இப்படி ஒரு காரியத்தை செய்யும்படிக்கு பெங்களூர் பட்டணத்துக்கு கால் வைத்திருக்கிறாங்களோ ஏசப்பா ஸ்தோத்திரம். அவங்களுடைய இருதயத்தை நீங்கள் மாற்றி போடுங்க ஏசப்பா. அவங்களுடைய இருதயத்தை நீங்கள் மாற்றுங்க ஏசப்பா. அப்பா யார் யாரும் அவங்கள பலவந்தப்படுத்தி இந்த காரியத்தை நீ செய்ய வேண்டும் என்று சொல்லி ஒருவேளை பலவந்தப்படுத்தி அவங்கள கொடுமைப்படுத்தி ஏசப்பா ஸ்தோத்திரம் ஏசப்பா, ஏதோ ஒரு நிர்பந்தத்தின் மேலே ஏசப்பா இந்த காரியத்தை செய்யும்படிக்கு எங்களுடைய பெங்களூர் பட்டணத்துக்குள்ளே அவங்க நுழைந்திருந்தால் அப்பா இயேசுவே ஸ்தோத்திரம் ஏசப்பா, அவங்களுடைய ஸ்திதி எல்லாம் நீங்கள் மாற்றி போடுங்க, அவங்களுடைய நிலைமையெல்லாம் நீங்கள் மாற்றி போடுங்க ஏசப்பா. அப்பா இயேசுவே ஸ்தோத்திரம் 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 ஏசப்பா. அவங்களுக்கு குடும்பம் இருக்கும், அவங்களுக்கும் பிள்ளைகள் இருக்கும் ஏசப்பா ஸ்தோத்திரம். என்ன காரணம் இருந்தாலும் ஏசப்பா, இதுக்கு பின்னாடி யார் யார் இருக்கிறாங்களோ ஏசப்பா, இந்த காரியங்களை செய்யும்படிக்கா இவங்களுக்கு பின்னால் யார் யார் இருக்கிறாங்களோ ஏசப்பா ஸ்தோத்திரம், எல்லாவற்றையும் அப்பா என் தேவநீர் மாற்றி போடும்படிக்காய் நாங்கள் செபிக்கிறோம் ஏசப்பா. ஸ்தோத்திரம் ஏசப்பா ஸ்தோத்திரம் 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 ஏசப்பா. அப்பா பெற்றோர்களும் ஏசப்பா வரப்போகிற இந்த ஏப்ரல் மே லீவில் பிள்ளைகளை பத்திரமாய் பாதுகாத்து கொள்ளணும், கவனிக்கணுங்கிற ஒரு எண்ணத்தை ஏசப்பா பொறுப்புணர்வை நீர் கொடுக்கும்படிக்காய் நாங்கள் செபிக்கிறோம் ஏசப்பா. ஒரு பிள்ளைகள் கூட
எங்கள் பெங்களூர் பட்டணத்துல இருந்து ஒரு பிள்ளைகள் கூட ஏசப்பா ஸ்தோத்திரம் காணாமல் போகக்கூடாது ஏசப்பா ஸ்தோத்திரம். எல்லா பிள்ளைகளும் எல்லா மக்களும் அப்பா ஸ்தೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ನೀವು ಕಾಪಾಡಬೇಕು ಎಲ್ಲ ಚಿಕ್ಕ ಮಕ್ಕಳನ್ನು ಏಸಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಎಲ್ಲ ಮಕ್ಕಳನ್ನು ಅಪ್ಪ ನೀವು ಕಾಪಾಡಬೇಕು ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಪೇರೆಂಟ್ಸ್ಗೆ ಒಂದು ತಿಳುವಳಿಕೆ ಬರಬೇಕು ಕೆಲಸಕ್ಕೆ ಹೋಗುವ ಅಪ್ಪ ಯೇಸುವೇ ಸ್ತೋತ್ರ. ಪೇರೆಂಟ್ಸ್ ತನ್ನ ಮಕ್ಕಳ ಅಪ್ಪ ಯೇಸುವೇ ಸ್ತೋತ್ರಂ ಸ್ತೋತ್ರಂ ತನ್ನ ಮಕ್ಕಳ ಬಗ್ಗೆ ಅವರಿಗೆ ಏಸಪ್ಪ ಒಂದು ತಿಳುವಳಿಕೆ ಇರಲಿ, ಒಂದು ಅಪ್ಪ ಅವ್ರ ಕನಿಕರನ್ನ ಇರಲಿ ಏಸಪ್ಪ ಸ್ತೋತ್ರ ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಒಂದು ಜವಾಬ್ದಾರಿ ಇರಲಿ ಏಸಪ್ಪ ಸ್ತೋತ್ರ. ಮಕ್ಕಳು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಹೆಂಗೆ ಬರ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಏಸಪ್ಪ ಸ್ತೋತ್ರ ಸ್ತೋತ್ರ ಒಂದು ಜ್ಞಾನ ಬರಲಿ ಏಸಪ್ಪ ಸ್ತೋತ್ರ. ಏನೋ ದಾನೋ ಎಂದು ಇರುವ ಅಪ್ಪ ಸ್ತೋತ್ರ ಪರಿಸ್ಥಿತಿ ಎಲ್ಲ ಮಾರ್ಪಡಲಿ ಯೇಸುವೇ ಸ್ತೋತ್ರ ಏಸಪ್ಪ. ಇದಕ್ಕೆ ಹಿಂದೆ ಇರುವಾಗ ಎಲ್ಲ ಶತ್ರುವಿನ ಹೋರಾಟವನ್ನು ಅಪ್ಪ ಸೈತಾನನ ಸಕಲ ತಂತ್ರವನ್ನು ಯೇಸುವಿನ ನಾಮದಲ್ಲಿ ಏಸಪ್ಪ ಸ್ತೋತ್ರ ಏಸಪ್ಪ ನಿರ್ಮೂಲಮಾಕಿ ಜೆபிக்கிற ಏಸಪ್ಪ. ಅಪ್ಪ ಇದಕ್ಕೆ ಪಿನ್ನಾಲೆ ಇದಕ್ಕೆ ಇದನ್ನು ಹಿನ್ನೆಲೆ ಏಸಪ್ಪ ಸ್ತೋತ್ರ ಕ್ರಿಯೆ ಮಾಡುವ ಅಪ್ಪ ಸ್ತೋತ್ರ ಸೈತಾನನ ಸಕಲ ತಂತ್ರಗಳು ಅಪ್ಪ ಯೇಸುವೇ ಸ್ತೋತ್ರ ಸ್ತೋತ್ರ ಯೇಸುವಿன் நாமத்தினாலே ஏசப்பா ஏன் இல்லாதாகಲಿ அப்பா ஸ்தோத்திர ஏசப்பா ஸ்தோத்திர ஏசப்பா. நீங்கள் சொல்லியிருக்கீங்களே பலவானை முந்தி கட்டுங்க என்று சொல்லியிருக்கீங்களே ஏசப்பா. அப்பா இயேசுவே ஸ்தோத்திர ஏசப்பா. பலவானை அப்பா உம்முடைய நாமத்தினாலே அப்பா பிதாவே என்று அழைக்கக்கூடிய புத்திர சுவிகாரத்தின் ஆவியை தந்திருக்கிறீங்க. அந்த அதிகாரத்தினாலே இதுக்கு பின்னாடி கிரியை செய்கிற சத்துடைய கிரியைகளை நிர்மூலமாக்கி ஜெபிக்கிற ஏசப்பா. எங்களுடைய பெங்களூர் பட்டணத்தில் இருக்கிற எல்லா பிள்ளைகளும் அப்பா சேஃபாக இருக்கும்படிக்கா ஜெபிக்கிற ஏசப்பா. கம்மிங் சாட்டர்டே நடக்க இருக்கிற ಏಸಪ್ಪ ಅಪ್ಪ ಸ್ತೋತ್ರ ಏಸಪ್ಪ. ಸಮಾಧಾನ ಕೂಡುಗೆಯನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಪ್ಪ ಯೇಸುವೇ ಸ್ತೋತ್ರ ಸ್ತೋತ್ರ ಏಸಪ್ಪ. ಆ ಕೂಡುಗೆ ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಒಂದು ಆಶೀರ್ವಾದವಾಗಿ ಇರಲಿ. ಬೆಂಗಳೂರು ಪಟ್ಟಣ ಕಟ್ಟಪಡಬೇಕು ದೇವರೇ. ಯೇಸುವೇ ಸ್ತೋತ್ರ ಸ್ತೋತ್ರ ಏಸಪ್ಪ. ಸಮಾಧಾನ ಹೊಂದಬೇಕು ದೇವರೇ. ನಿಮ್ಮ ಆಳ್ವಿಕೆ ಏಸಪ್ಪ ಸ್ತೋತ್ರ ನಮ್ಮ ಬೆಂಗಳೂರು ಪಟ್ಟಣಕ್ಕೆ வரಬೇಕು தேவரே. உம்முடைய கருணை உம்முடைய இரக்கம் ஏசப்பா எங்களுடைய பெங்களூர் பட்டணத்துக்கு வரணும் ஏசப்பா ஸ்தோத்திர ஏசப்பா. அப்போ எங்கள் பெங்களூர் பட்டணத்துக்கு விரோதವಾಗಿ ஏசப்பா ஸ்தோத்திர சத்துரு கொண்டு வந்திருக்கிற எல்லா கிரியைகளும் அழியணும் ஏசப்பா ஸ்தோத்திர ஏசப்பா. பாவங்கள் சாபங்கள் மறையணும் ஏசப்பா ஸ்தோத்திர ஏசப்பா. ಜನಗಳು ಏನೋ ದಾನ இருக்கிற ಜನಗಳು ಎಲ್ಲ ಬದಲಾವಣೆ ಆಗಬೇಕು ದೇವರೇ. ಯೇಸುವೇ ಸ್ತೋತ್ರ ಏಸಪ್ಪ ಸ್ತೋತ್ರ. ಒಂದು ಉಜ್ಜೀವನ ಬರಬೇಕು, ಜನರು ಕೂಟವಾಗಿ ರಕ್ಷಣೆ ಹೊಂದಬೇಕು ನಿನ್ನ ಮಾರ್ಗದಲ್ಲಿ ಅಪ್ಪ ಸ್ತೋತ್ರ ಏಸಪ್ಪ. ಎಲ್ಲ ಜನರು ರಕ್ಷಣೆ ಹೊಂದಬೇಕು, ನಿಮ್ಮ ವಾಕ್ಯವನ್ನು ಓದಬೇಕು ದೇವರೇ ಏಸಪ್ಪ. ಸಭೆಗಳೆಲ್ಲ ಏಸಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸಭೆಗಳಲ್ಲಿ ಉಜ್ಜೀವನ ಬರಬೇಕು ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಅಂದ ಜನರನ್ನು ಏಸಪ್ಪ ಸ್ತೋತ್ರ ನೀವು ಕರ್ಕೊಂಡು ಬರಬೇಕು ಏಸಪ್ಪ. யார் என் முன் குறித்திருக்கிறீங்களோ, யார் அழைத்திருக்கீங்களோ ஏசப்பா, யார் தெரிந்து கொண்டு இருக்கீங்களோ ಎಲ್ಲ ಜನಗಳೇ ಅಪ್ಪ ಬೆಂಗಳೂರು ಪಟ್ಟಣத்தின் ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕೆ ನೀವು ಕರ್ಕೊಂಡು ಬರಬೇಕು ದೇವರೇ. ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಅವ ಕೂಟವನ್ನು ಅಪ್ಪ ಸ್ತೋತ್ರ ಸ್ತೋತ್ರ ನಡೆಸುವ ಯೇಸುವೇ ಸ್ತೋತ್ರ ಏಸಪ್ಪ. ಜೀಸಸ್ ರಿಡೀಮ್ಸ್ ಅವರ ಟೀಮ್ ಏಸಪ್ಪ ಸ್ತೋತ್ರ. ಆ ಸಹೋದರ ಮೋಗನ್ ಲಾಸರಸ್ ಎಲ್ಲರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಪ್ಪ ಯೇಸುವೆ 2 ದಿನ ಕೂಡುಗೆ ಏಸಪ್ಪ ಸ್ತೋತ್ರ. ಬೆಂಗಳೂರು ಪಟ್ಟಣಕ್ಕೆ ಒಂದು ಆಶೀರ್ವಾದವಾಗಿರಬೇಕು ಅಪ್ಪ. ಒಂದು ಉಜ್ಜೀವನ ಬರಬೇಕು, ಜನರು ಎದ್ದೇಳಬೇಕು ಏಸಪ್ಪ ಸ್ತೋತ್ರ. ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವರು ಎದ್ದೇಳಬೇಕು ಏಸಪ್ಪ. ಸುವಿಶೇಷ ಸಾರುವರು ಎದ್ದೇಳಬೇಕು ದೇವರೇ. ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಆ ದಿನ ಬರುವ ಏಸಪ್ಪ ಸ್ತೋತ್ರ ಸ್ತೋತ್ರ. ಎಲ್ಲ ಮಕ್ಕಳ ಅಪ್ಪ ಹೃದಯದಲ್ಲಿ ಒಂದು ಬದಲಾವಣೆ ಬರಬೇಕು ದೇವರೇ. ಯೇಸುವೇ ಸ್ತೋತ್ರ ಸ್ತೋತ್ರ. 2 ದಿನ ಕೂಟವನ್ನು அப்பா இயேசுவே ஸ்தோத்திரம் ஸ்தோத்திரம் ஸ்தோத்திரம். நீவே ನಡೆಸಬೇಕು ஏசப்பா. மாம்சீக அப்பா ஸ்தோத்திர ஏசப்பா. மாம்சிங்க அந்த இடத்துல வெளிப்படக்கூடாது. ஆவியானவர் நீங்க கிரியை செய்யணும் ஏசப்பா. உம்முடைய வார்த்தை உம்முடைய ஏசப்பா சத்தம் அந்த இடத்துல ஒழிக்கும்படிக்காய் அப்பா இயேசுவே நாங்கள் ஜெபிக்கிறோம் ஏசப்பா. ஸ்தோத்திர ஏசப்பா ஸ்தோத்திர ஏசப்பா. அது அப்பா ஸ்தோத்திரம் ஸ்தோத்திரம். அந்த நாள் அந்த 2 நாட்கள் உம்முடைய ನಾಳಾಗಿ இருக்கட்டும் ಏಸಪ್ಪ. ಸ್ತೋತ್ರ ಏಸಪ್ಪ. அந்த ಅಪ್ಪ 2 ದಿನವನ್ನು ಏಸಪ್ಪ ನಿಮ್ಮ ದಿನ ಯೇಸುವೆ ನಿಮ್ಮ ಆಳ್ವಿಕೆಯಲ್ಲಿ ಆ 2 ದಿನಗಳು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಯೇಸುವೆ ಸ್ತೋತ್ರ ஏசப்பா ಸ್ತೋತ್ರ ஏசப்பா. அந்த நாள் உம்முடைய நாளாக இருக்கட்டும், ஆசீர்வாதத்தின் நாளாக இருக்கட்டும். பாவத்திலிருந்து சாபத்திலிருந்து ஜனங்களை விடுவிக்கிற நாளாக அந்த நாள் மாறுபடும்படிக்காய் ஜெபிக்கிற அந்த இடங்கள் இதெல்லாம் அப்பா ஸ்தோத்திர ஏசப்பா. அப்பா ஸ்தோத்திரம். உம்முடைய தேவ தூதர்களை அனுப்பி ஏசப்பா ஸ்தோத்திரம் நீர் விடுவிக்கும்படிக்காய் நாங்கள் ஜெபிக்கிற ஏசப்பா. ஸ்தோத்திர ஏசப்பா ஸ்தோத்திரம் ஸ்தோத்திரம் ஸ்தோத்திர ஏசப்பா. அந்த கூட்டம் முழுவதையும் அப்பா நீங்க பொறுப்படுங்க ஏசப்பா. நீங்க பொறுப்படுங்க
பொறுப்படுங்க, நீங்கள் பொறுப்படுங்க ஏசப்பா. ஸ்தோத்திரம் ஏசப்பா. அது மட்டும் இல்லை ஏசப்பா, ಯಾದಗಿರ್ಕಾಗ ರಾಯಚೂರ್ಕಾಗ நாங்கள் ಜೆಬಿக்கிறோம் ಏಸಪ್ಪ. ಸ್ತೋತ್ರ ಏಸಪ್ಪ. ಈ 2 ಡಿಸ್ಟ್ರಿಕ್ಟ್ನಲ್ಲಿ ಏಸಪ್ಪ ಸ್ತೋತ್ರ, ಮಕ್ಕಳು ಓದೋದಿಲ್ಲ, ಹೆಣ್ಮಕ್ಕಳು ಓದೋದಿಲ್ಲ ಏಸಪ್ಪ, ಹೈಸ್ಕೂಲ್ಗೆ ಹೋಗೋದಿಲ್ಲ, ಕಾಲೇಜಿಗೆ ಹೋಗೋದಿಲ್ಲ ಏಸಪ್ಪ. ಸ್ತೋತ್ರ. ಬುದ್ಧಿಯಲ್ಲಿ ಕಡಿಮೆ ಇದ್ದಾರೆ ಏಸಪ್ಪ, ಜ್ಞಾನದಲ್ಲಿ ಕಡಿಮೆ ಇದ್ದಾರೆ ಏಸಪ್ಪ. ಸ್ತೋತ್ರ ಏಸಪ್ಪ. ಈ ವರ್ಷ ಏಸಪ್ಪ ಎಲ್ಲ ಮಕ್ಕಳು ಎಕ್ಸಾಮ್ ಬರಿಬೇಕು ಯೇಸುವೆ. ಸ್ತೋತ್ರ ಏಸಪ್ಪ. ಯಾರು ಅಪ್ಪ ಯೇಸುವೆ ಸ್ತೋತ್ರ ಎಕ್ಸಾಮ್ಗೆ ಹೋಗೋದೇ ಇರಬಾರದು ದೇವರೇ ಏಸಪ್ಪ. ಎಲ್ಲ ಮಕ್ಕಳು ಎಕ್ಸಾಮ್ ಅಟೆಂಡ್ ಮಾಡಬೇಕು, ಎಲ್ಲ ಮಕ್ಕಳು ಪಾಸ್ ಆಗಬೇಕು. ಲಾಸ್ಟ್ ವರ್ಷಕ್ಕಿಂತಲೂ ಈ ವರ್ಷ ಮಕ್ಕಳು ಏಸಪ್ಪ, ಎಲ್ಲ ಮಕ್ಕಳು ಏಸಪ್ಪ ಪಾಸ್ ಆಗಬೇಕು, ಒಳ್ಳೆ ಮಾರ್ಕ್ಸ್ಗಳನ್ನು ತರಬೇಕು ಏಸಪ್ಪ. ನಮ್ಮ ಕರ್ನಾಟಕ ಏಸಪ್ಪ ಸ್ತೋತ್ರ ಸ್ಟೇಟ್ ಏಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಎಜುಕೇಷನ್ ಲೆವೆಲಲ್ಲಿ ಮುಂದೆ ಬರಬೇಕು ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ಕೂಲ್ಗೆ ಮಕ್ಕಳನ್ನು ಕಳಿಸೋದೆ ಏಸಪ್ಪ, ಎಜುಕೇಷನ್ಗೆ ಪ್ರಾಮುಖ್ಯತೆಯನ್ನು ಕೊಡೋದು ಏಸಪ್ಪ. ಪೇರೆಂಟ್ಸ್ಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ. ಅವ್ರ ಸ್ಥಿತಿ ಹೆಂಗಿದ್ರೆ ಅದೆಲ್ಲ ಬದಲಾವಣೆ ಆಗಲಿ. ಯಾವ್ಯಾವ ಯಾವ್ಯಾವ ತಾಲೂಕಿಗೆ ಏಸಪ್ಪ ಸ್ತೋತ್ರ ಬಸ್ಸುಗಳು ಇಲ್ವೋ ಅವಳ ಬಸ್ಸುಗಳು ಬರಲಿ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಗೌರ್ಮೆಂಟ್ ಅಂದಂದ ತಾಲೂಕುಗಳಲ್ಲಿ ಏಸಪ್ಪ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಏಸಪ್ಪ ನೀಡಬೇಕು. ಸ್ಕೂಲ್ಗಳಿಗೆ ಹೈಸ್ಕೂಲ ಮಾರಿಬಿಡಬೇಕು ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಈ 2 ಡಿಸ್ಟ್ರಿಕ್ಟನ್ನು ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಏಸಪ್ಪ. ಬರುವ ದಿನಗಳಲ್ಲಿ, ಬರುವ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಏಸಪ್ಪ ಸ್ತೋತ್ರ ಏಸಪ್ಪ ಎಜುಕೇಷನ್ ಲೆವೆಲ್ ಇಂಪ್ರೂವ್ ಆಗಿದೆ ಎಂದ ಕೇಳುವ ಯೇಸುವೆ. ಸ್ತೋತ್ರ ಏಸಪ್ಪ. ಆ ಸಂದೇಶವನ್ನು ನಾವು ಕೇಳಬೇಕು ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ 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 ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ನಮ್ಮ ಪ್ರಾರ್ಥನೆಯನ್ನು ನೀ ದಯವಾಗಿ ಕೇಳಿ ಏಸಪ್ಪ. ಸ್ತೋತ್ರ ಏಸಪ್ಪ. ನಮ್ಮ ಕರ್ನಾಟಕ ಸ್ಟೇಟನ್ನು, ನಮ್ಮ ಬೆಂಗಳೂರು ಪಟ್ಟಣವನ್ನು ಅಪ್ಪ ನೀರು ಆಶೀರ್ವದಿಸಬೇಕು ದೇವರೇ ಯೇಸುವೆ. ಸ್ತೋತ್ರ ಸ್ತೋತ್ರ ಏಸಪ್ಪ. ಜನರಿಗೆ ಅಪ್ಪ ಸ್ತೋತ್ರ 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 ನಿಜವಾದ ದೇವರನ್ನು ಹುಡುಕ್ತಾ ಇದ್ದಾರೆ ಏಸಪ್ಪ. ಅವರಿಗೆ ನೀವು ಏಸಪ್ಪ ಸ್ತೋತ್ರ ಏಸಪ್ಪ. ಅವರು ಹೆಂಗಾದರೂ ಹೇಗಾದರೂ ನಿಮ್ಮನ್ನು ಕಂಡುಕೊಳ್ಳಬೇಕು ದೇವರೇ ಯೇಸುವೆ. ಸ್ತೋತ್ರ ಸ್ತೋತ್ರ ಏಸಪ್ಪ. ಸ್ತೋತ್ರ. ಭಕ್ತಿಯುಳ್ಳವನೇ ಕರ್ತர் தமக்காக தெரிந்து கொண்டார் என்று சொன்ன வசனத்தின்படி அப்பா பக்தியுள்ள இந்த ஜனங்கள் ஏசப்பா நீர் உமக்கன்று அப்பா நீர் பிரித்து எடுக்கும்படிக்கா நாங்கள் ஜெபிக்கிறேன் ஏசப்பா. ಸ್ತೋತ್ರ 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 ஏசப்பா. எங்கள் பெங்களூர் பட்டணத்தை ஏசப்பா ಸ್ತೋತ್ರ கருத்தில் ஒப்பு கொடுத்து ஜெபிக்கிறேன் ஏசப்பா. ಸ್ತೋತ್ರ. பெங்களூர் பட்டணம் ஆசீர்வதிக்கப்படட்டும், எழுப்புதல் வரட்டும், ஜனங்கள் பாவத்திலிருந்து சாபத்திலிருந்து விடுதலையாகட்டும் ஏசப்பா. படித்தவர்கள் கூட அப்பா ஏசப்பா நல்ல நிலைமையில் இருக்கிறவங்க கூட ஏசப்பா ಸ್ತೋತ್ರ ஏசப்பா. ಸ್ತೋತ್ರ ஏசப்பா. இன்மை ஏசப்பா அப்பா இயேசுவே ஸ்தோத்திரம் 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 ஸ்தோத்திர ஏசப்பா. கல்லையும் மண்ணையும் மரத்தையும் ஏசப்பா சூரியனையும் அப்பா ஏசப்பா ஸ்தோத்திரம் ஸ்தோத்திரம் நமஸ்கரிச்சுட்டு இருக்கிறாங்க ஏசப்பா. ಸ್ತೋತ್ರ ஏசப்பா. அப்பா இயேசுவே ஸ்தோத்திரம். இந்த நிலைமை எல்லாம் மாறும்படிக்காய் ஜெபிக்கிறேன் ஏசப்பா. ಸ್ತೋತ್ರ ஏசப்பா. இந்த நிலைமை எல்லாம் மாறும்படிக்காய் ஜெபிக்கிறேன் அப்பா. உம்முடைய கரத்தில் இந்த காரியங்கள் எல்லாம் வைக்கிறேன் ஏசப்பா. இந்த அப்பா ಸ್ತೋತ್ರ ಏಸಪ್ಪ. ನಿನ್ನುடைய ಜಪ, இந்த ಪ್ರಾರ್ಥನೆ ಏಸಪ್ಪ ಏನೋ ದಾನೋ ಎಂದು ಇರೋದೇ ಏಸಪ್ಪ. ನಿಮ್ಮ ಹೃದಯದಲ್ಲಿ ಏನು ಬಯಕೆ ಇದೆಯೋ, ನಿಮ್ಮ ಚಿತ್ತ ಏನೋ ಯೇಸುವೆ ಸ್ತೋತ್ರ ಅದನ್ನೇ ಏಸಪ್ಪ ಸ್ತೋತ್ರ ಪ್ರಾರ್ಥಿಸೋದಕ್ಕೆ ಅಪ್ಪ ಸ್ತೋತ್ರ ಸ್ತೋತ್ರ. ನಮಗೆ ಏಸಪ್ಪ ಸ್ತೋತ್ರ ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ಅಪ್ಪ ನೀವು ತರಬೇಕು ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. அப்பா உங்களுடைய இருதயத்தின் விருப்பத்தை அறிந்து அதற்காக ஜெபிக்கணும் ஏசப்பா. ಸ್ತೋತ್ರ ஏசப்பா. அப்பா ಸ್ತೋತ್ರ. இந்த பிரார்த்தனையோடு சேர்ந்து யார் யார் ஜெபிக்கிறாங்களோ ஏசவே ಸ್ತೋತ್ರ ஏசப்பா. ಸ್ತೋತ್ರ. அவங்க குடும்பத்திலே மாற்றம் வரட்டும் ஏசப்பா. ಸ್ತೋತ್ರ ಸ್ತೋತ್ರ. அந்த பிள்ளைகளுக்கு ஏசப்பா ஆவியானவர் நீங்கள் அவர்களுக்கு வெளிப்படுங்க ஏசப்பா. பெங்களூர் பட்டணத்தை குறித்த பாரத்தை கொடுங்க. பெங்களூர் பட்டணத்தை குறித்த ஏசப்பா ಸ್ತೋತ್ರ ஏசப்பா. அப்பா இயேசுவே அப்பா ಸ್ತೋತ್ರ பாரத்தை கொடுங்க அப்பா. தரிசனங்களை கொடுங்க ஏசப்பா. பெங்களூர் பட்டணத்தை கட்டுவதற்கு ஏசப்பா ஜாமக்காரர்களை, முழங்கால் வீரர்களை ஏசப்பா நீங்கள் எழுப்புங்க ஏசப்பா. ಸ್ತೋತ್ರ ஏசப்பா. ಸ್ತೋತ್ರ ஏசப்பா. அப்பா உம்முடைய காரத்தில் இந்த காரியங்கள் எல்லாவற்றையும் தந்து ஒப்பு கொடுத்து ஜெபிக்கிறேன் ஏசப்பா. ಸ್ತೋತ್ರ ஏசப்பா. வருகிற நாட்கள் ஏசப்பா ಸ್ತೋತ್ರ நீங்கள் எங்களுடைய ஜெபத்துக்கு அப்பா நீர் பதில் தருகிறதை நாங்கள் கண்டு கேட்டு ஏசப்பா. ಸ್ತೋತ್ರ ஏசப்பா. ஆசீர்வதிக்கப்பட அப்பா இயேசுவே எங்களுக்கு அனுக்கிரகம் பண்ணுங்க. குற்றங்கள் குறைவுகள் எல்லாம் மன்னித்து ஏசப்பா எங்கள் பெங்களூர் பட்டணத்தை அப்பா நீர் தயவாய் பாதுகாக்க வேண்டும் என்று இயேசுவின் நாமத்தில் ஜெபிக்கிற நல்ல பிதாவே, ಆಮೆನ್. ನನಗಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದರೆ ಒಂದು ಮೂರು ವರ್ಷದಿಂದ ತುಂಬ ಸಿಕ್ಕಾಗಿದೆ ಅಲ್ವಾ, ಬ್ಲಡ್ ಕಡಿಮೆಯಿಂದ
ತುಂಬ ಸಿಕ್ಕಾಗಿದೆ. ಈಗ ಫುಲ್ ಬಾಡಿನೇ ಚೇಂಜ್ ಆಗಿಬಿಟ್ಟಿದೆ. ಆದರೆ 3 ವರ್ಷದಿಂದ 2 ಬರೀ HB 2, 3, 4 ಇಷ್ಟೇ ಇತ್ತಲ್ವ. ಆದರೆ ದೇವರು ಈಗ ಒಂದು 5 ತಿಂಗಳಾಯಿತು. 5 5 ತಿಂಗಳಾಯಿತು. 5 ತಿಂಗಳಾಗಿದ್ರೂ ನನಗೆ HB ಕಡಿಮೆನೇ ಆಗಿಲ್ಲ. ದೇವರು ಒಳ್ಳೆಯವರು. ನನಗೆ ಒಳ್ಳೇದು ಮಾಡಿದ್ದಾರೆ. ಆದರೆ ಆವಾಗ ತುಂಬ ವೀಕ್ ಆಗಿದ್ದೆ. ಈಗ ಸ್ವಲ್ಪ ಕಣ್ಣಲ್ಲಿ ಪ್ರಾಬ್ಲಮ್ ಇದೆ. ಕಣ್ಣು ಚೆಕಪ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನನಗೆ ಒಂದು ಏನೆಂದರೆ ಮನೆಯಲ್ಲಿ ಸುಮ್ಮನೆ ಇರೋದಕ್ಕಿಂತ ಟ್ರ್ಯಾಕ್ಸ್ ಕೊಡೋದು, ಅದರಲ್ಲಿ ಒಂದು ಮುಂದೆ ಎಲ್ಲ ನೆನೆಸ್ಕೊಳ್ಳೋ, ಯಾಕೆ ಹಿಂಗೆಲ್ಲ ಟ್ರ್ಯಾಕ್ಸ್ ಕೊಡಬೇಕು, ಹಿಂಗೆಲ್ಲ ಟ್ರ್ಯಾಕ್ಸ್ ಕೊಟ್ಟು ದೇವರ ಬಗ್ಗೆ ಕೇಳಬೇಕಾ, ಏಸಪ್ಪ ಬಗ್ಗೆ ಕೇಳಬೇಕಾ ಅಂತ. ಸತ್ಯ. ನಾವು ನಮಗೆ ಊಟ ಬೇಕು, ಬಟ್ಟೆ ಬೇಕು, ನೀರು ಬೇಕು, ಇದೆಲ್ಲ ಬೇಕಲ್ವ ಖಂಡಿತ. ಅದೇ ಥರನೇ ಎಲ್ಲ ಜನರಿಗೂ ಏಸಪ್ಪ ಖಂಡಿತ ಬೇಕು. ಏಸು ಒಂದು ಎಲ್ಲರಿಗೂ ಬೇಕು. ನಾವು ಖಂಡಿತ ಸ್ವಾರ್ಥ ಸಾರಲೇಬೇಕು. ಅದಕ್ಕೆ ನಾನು ಡ್ರಾಗ್ಸ್ ಕೊಡೋಕ್ಕೆ ಹೋಗ್ತೀನಿ. ಸ್ವಲ್ಪ ಮುಂದೆ ಇರುವ ಸ್ಟ್ರೆಂತ್, ಆ ಬಲ ನನಗೆ ಇಲ್ಲ. ತುಂಬ ಕಾಲು ನೋವ್ತಿದೆ. ನನಗೆ ಒಂದು ಇದು ಹೊರಗಡೆ ಹೋಗಿ ಯಾರ ಹತ್ರ ಕೇಳಿದರೆ ಅವ್ರ ಮುಖದಲ್ಲಿ ಒಂದು ನಗು ಬರುತ್ತಲ್ವ, ಏನೋ ಒಂದು ಬದಲಾವಣೆ ಆಗುತ್ತಲ್ವ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಏನೇನು ಕಷ್ಟ ಇದೆಯೋ ಅದೆಲ್ಲ ನಮ್ಮ ಹತ್ರ ಕೇಳುವಾಗ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೆ ಅಂತ ಕೇಳುವಾಗ ಅವ್ರ ಮುಖದಲ್ಲಿ ಒಂದು ಸಂತೋಷ ಅದು ಬರುತ್ತೆ ಅಲ್ವ. ಅದಕ್ಕೆ ನಾವು ಎಷ್ಟು ಮಾಡಿದ್ರೂ, ಎಷ್ಟು ನಮ್ಗೆ ಕೊಟ್ಟಿದ್ರೂ ಅದು ಸಾಲದು. ಹೆಂಗೆ ಕೇಳೋದು, ಅದಕ್ಕೆ ಈಡಾಗೋದು ಆಗೋದು. ಅದರಲ್ಲೂ ಏನೋ ಒಂದು ಇದೆ. ಮೊದಲೆಲ್ಲ ನಾನು ಹಂಗೆ ಅಂದ್ಕೊಳ್ಳಲ್ಲ, ಯಾಕೆ ಹಿಂಗೆಲ್ಲ ಕೇಳಬೇಕು ಅಂತ ಅಂದ್ಕೊಳ್ತೀನಿ. ಇವಾಗ ಅದನ್ನು ಕೇಳಿ ಅವರ ಸ್ಥಿತಿಯ ಕೇಳಿ ಅವ್ರಿಗೆ ಪ್ರಾರ್ಥನೆ ಮಾಡುತ್ತೀವಿ ಅಂತ ಕೇಳುವಾಗ ಅದು ಅವ್ರ ಮೊಗದಲ್ಲಿ ಒಂದು ಸಂತೋಷ ಬರುತ್ತೆ. ಅದೆಲ್ಲ ನೋಡುವಾಗ ತುಂಬ ಸಂತೋಷವಾಗ್ತಿದೆ. ಆದರೆ ಈಗ ಪ್ರಾರ್ಥನೆಯೂ ಮಾಡಬೇಕು, ಅದೇ ಥರ ಸ್ವಾರ್ಥೆಯೂ ಸಾರಬೇಕು. ಎಲ್ಲರೂ ಜನರು ರಕ್ಷಣೆ ಹೊಂದಬೇಕು. ಅದನ್ನೇ ದೇವರ ಚಿತ್ತವಾಗಿದೆ. ಎಲ್ಲ ಜನರು ಹೆಂಗಾದರೂ ಹೇಗಾದರೂ ನಾವು ಹಾಗೆ ಹೀಗೆ ಅಂತ ಇದ್ದೀವಿ. ನಮ್ಮನ್ನು ದೇವ್ರನ್ನ ಹೆಂಗೆ ಹುಡ್ಕೊಂಡು ಬಂದರು, ಅದೇ ಥರ ದೇವರು ಅವರನ್ನು ಹೆಂಗಾದರೂ ಹುಡುಕಬೇಕು ಅಂತ ಒಂದು ಬಯಕೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ಕೆಲವು 3-4 ದಿನದಿಂದ ಹೊರಗಡೆ ಹೋಗ್ತಾ ಇದ್ದೇನೆ. ಹೊರಗಡೆ ಹೋಗುವಾಗಲ ಬಸ್ ಸ್ಟಾಪ್ನಲ್ಲಿ, ಬಸ್ಸಿನಲ್ಲಿ ಯಾರಾದ್ರು ಮೀಟ್ ಮಾಡಿದರೆ ಅವ್ರ ಹತ್ರ ದೇವರ ವಾಕ್ಯ ಬಗ್ಗೆ ಕೇಳ್ತೇನೆ, ದೇವರ ಬಗ್ಗೆ ಕೇಳ್ತೇನೆ. ಅವರು ಅವರ ಕಷ್ಟಗಳೆಲ್ಲ ನಮಗೆ ಕೇಳ್ತಾ ಇದ್ದಾರೆ. ಆ ಪ್ರೇಯರ್ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದೇನೆ. ಬರುವ ದಿನಗಳಲ್ಲಿ ಅವರಿಗಾಗಿ ಒಂದು ದಿನ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.